ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ಐ ಆಮ್ ಕಮಿಂಗ್ ಫ್ರಮ್ ಸ್ಟಡಿ ಗ್ರೂಪ್. ಹಿಂದಿನ ನನ್ನ ಎಲ್ಲ ವಿಡಿಯೋಗಳನ್ನ ವೀಕ್ಷಿಸಿದಂತಹ ವೀಕ್ಷಕರಿಗೂ ಧನ್ಯವಾದಗಳು. ಎಂದಿನಂತೆ ಇಂದು ಕೂಡ ನಾವು 10 ಇಂಪಾರ್ಟೆಂಟ್ ಆಗಿರೋ ಕ್ವಶನ್ ಆನ್ಸರ್ಗಳೊಂದಿಗೆ ನಮ್ಮ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಮತ್ತು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಕಾಣ್ತಾ ಇರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸರಿ ಫ್ರೆಂಡ್ಸ್, ಹಾಗಾದರೆ ತಡ ಮಾಡದೆ ನಾವು ನಮ್ಮ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಹಾಗಾದರೆ ನಾವು ಮೊದಲನೇ ಕ್ವಶನನ್ನು ನೋಡಿದಾಗ, ಮಹಾವೀರನ ಅನುಯಾಯಿಗಳನ್ನು ಏನೆಂದು ಕರೆಯುತ್ತಾರೆ? ಮಹಾವೀರನ ಅನುಯಾಯಿಗಳನ್ನು ಏನೆಂದು ಕರೆಯುತ್ತಾರೆ? ಮಹಾವೀರನ ಅನುಯಾಯಿಗಳನ್ನು ದಿಗಂಬರರು ಎಂದು ಕರೆಯುತ್ತಾರೆ ಫ್ರೆಂಡ್ಸ್. ಹಾಗಾದರೆ ಮುಂದಿನ ಒಂದು ಕ್ವಶನನ್ನು ನೋಡೋಣ. ಗೌತಮ ಬುದ್ಧನು ತನ್ನ ಪ್ರಥಮ ಪ್ರವಚನವನ್ನು ಎಲ್ಲಿ ನಡೆಸಿದ? ಗೌತಮ ಬುದ್ಧರವರು ತಮ್ಮ ಪ್ರಥಮ ಪ್ರವಚನವನ್ನು ಎಲ್ಲಿ ನಡೆಸಿದರು ಅಂತ ಕ್ವಶನ್ನು. ಹಾಗಾದರೆ ಇದಕ್ಕೆ ಆನ್ಸರನ್ನು ನೋಡಿದಾಗ, ಬನಾರಸ್ ಸಮೀಪದ ಸಾರಾನಾಥದ ಜಿಂಕೆವನದಲ್ಲಿ ನಡೆಸ್ತಾರೆ. ಬನಾರಸ್ ಸಮೀಪದ ಸಾರಾನಾಥದ ಜಿಂಕೆವನದಲ್ಲಿ ನಡೆಸ್ತಾರೆ ಗೌತಮ ಬುದ್ಧರು ತಮ್ಮ ಪ್ರಥಮ ಪ್ರವಚನವನ್ನು. ಇದನ್ನು ಧರ್ಮಚಕ್ರ ಪ್ರವರ್ತನ ಅಥವಾ ಧರ್ಮಚಕ್ರ ಹಿಂದಿರುಗುವಿಕೆ ಅಂತ ಕೂಡ ಕರೆಯಲಾಗುತ್ತೆ ಫ್ರೆಂಡ್ಸ್. ಹಾಗಾದರೆ ಮುಂದಿನ ಒಂದು ಕ್ವಶನನ್ನು ನೋಡೋಣ. ಥರ್ಡ್ ಕ್ವಶನ್, ಏಷ್ಯಾದ ಬೆಳಕು ಎಂದು ಯಾರನ್ನು ಕರೆಯುತ್ತಾರೆ? ಏಷ್ಯಾದ ಬೆಳಕು ಎಂದು ಗೌತಮ ಬುದ್ಧರನ್ನು ಕರೆಯುತ್ತಾರೆ. ಗೌತಮ ಬುದ್ಧನನ್ನು ಏಷ್ಯಾದ ಬೆಳಕು ಎಂದು ಕರೆಯುತ್ತಾರೆ. ಈ ರೀತಿ ಏಷ್ಯಾದ ಬೆಳಕು ಎಂದು ಕರೆದವರು ಎಡ್ವರ್ಡ್ ಆರ್ನಾಲ್ಡ್ ರವರು ಗೌತಮ ಬುದ್ಧನನ್ನು ಏಷ್ಯಾದ ಬೆಳಕು ಅಂತ ಕರೀತಾರೆ. ಹಾಗಾದರೆ ನಾಲ್ಕನೇ ಕ್ವಶನ್, ಶಾತವಾಹನರ ಸ್ಥಾಪಕ ಯಾರು? ಶಾತವಾಹನರು ಮನೆತನದ ಸ್ಥಾಪಕ ಯಾರು ಅಂತ ನೋಡಿದಾಗ, ಸಿಮುಖನು ಶಾತವಾಹನರು ಮನೆತನದ ಸ್ಥಾಪಕನಾಗಿದ್ದಾರೆ. ಹಾಗಾದರೆ ಐದನೇ ಕ್ವಶನ್, ವಾತಾಪಿಕೊಂಡನ್ ಎಂಬ ಬಿರುದನ್ನು ಹೊಂದಿದವರು ಯಾರು? ವಾತಾಪಿಕೊಂಡನ್ ಎಂಬ ಬಿರುದನ್ನು ಹೊಂದಿದವರು ನರಸಿಂಹವರ್ಮ. ಇವರು ಬಾದಾಮಿಯನ್ನು ವಶಪಡಿಸಿಕೊಂಡಿದ್ದರಿಂದ ಇವರಿಗೆ ವಾತಾಪಿಕೊಂಡನ್ ಎಂಬ ಬಿರುದು ದೊರೆಯುತ್ತದೆ. ಹಾಗಾದರೆ ಆರನೇ ಕ್ವಶನನ್ನು ನೋಡಿದಾಗ, ಹಳದಿಘಾಟ್ ಕದನ ಯಾವಾಗ ನಡೆಯಿತು? ಹಳದಿಘಾಟ್ ಕದನವು ಯಾವಾಗ ನಡೆಯಿತು ಅಂತ ನೋಡಿದಾಗ, 1576ರಲ್ಲಿ ಮೊಘಲರು ಮತ್ತು ರಜಪೂತರ ನಡುವೆ ಈ ಹಳದಿಘಾಟ್ ಕದನವು ನಡೆಯುತ್ತದೆ ಫ್ರೆಂಡ್ಸ್. ಹಳದಿಘಾಟ್ ಕದನವು 1576ರಲ್ಲಿ ರಜಪೂತರು ಮತ್ತು ಮೊಘಲರ ನಡುವೆ ನಡೆಯುತ್ತದೆ. ಹಾಗಾದರೆ ಒಂದು ಏಳನೇ ಕ್ವಶನನ್ನು ನೋಡೋಣ. ರಾಜಕಾಲ ನಿರ್ಣಯ ಇದು ಯಾರ ಕೃತಿಯಾಗಿದೆ? ರಾಜಕಾಲ ನಿರ್ಣಯ ಎಂಬುವಂಥದ್ದು ಯಾರ ಕೃತಿಯಾಗಿದೆ ಅಂತ ನೋಡಿದಾಗ, ಗುರುವಿದ್ಯಾರಣ್ಯರ ಕೃತಿ ರಾಜಕಾಲ ನಿರ್ಣಯವಾಗಿದೆ ಫ್ರೆಂಡ್ಸ್. ಹಾಗಾದರೆ ಎಂಟನೇ ಕ್ವಶನ್, ನವಕೋಟಿ ನಾರಾಯಣ ಎಂದು ಯಾರನ್ನು ಕರೆಯುತ್ತಾರೆ? ನವಕೋಟಿ ನಾರಾಯಣ ಎಂದು ಚಿಕ್ಕದೇವರಾಜ ಒಡೆಯರನ್ನು ಕರೆಯುತ್ತಾರೆ. ಚಿಕ್ಕದೇವರಾಜ ಒಡೆಯರನ್ನು ನವಕೋಟಿ ನಾರಾಯಣ ಎಂದು ಕರೆಯಲಾಗುತ್ತದೆ. ಹಾಗಾದರೆ ಮುಂದಿನ ಒಂದು ಕ್ವಶನನ್ನು ನೋಡೋಣ. ಇಬ್ರಾಹಿಂ ರೋಜಾವನ್ನು ನಿರ್ಮಿಸಿದವರು ಯಾರು? ಇಬ್ರಾಹಿಂ ರೋಜಾವನ್ನು ನಿರ್ಮಿಸಿದವರು ಎರಡನೇ ಇಬ್ರಾಹಿಂ ರೋಜನು ಇಬ್ರಾಹಿಂ ರೋಜಾವನ್ನು ನಿರ್ಮಿಸ್ತಾನೆ. ಹಾಗಾದರೆ ಈ ಒಂದು ವಿಡಿಯೋದ ಕೊನೆಯ ಕ್ವಶನನ್ನು ನೋಡಿದಾಗ, ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು? ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ನೋಡಿದಾಗ, ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾಗಿದ್ದಾರೆ ಫ್ರೆಂಡ್ಸ್.
ಇಲ್ಲಿಯವರೆಗೂ ನನ್ನ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಭೇಟಿಯಾಗಲಿದ್ದೇನೆ. ಬಾಯ್.